ಮಾತ್ರ ಈ ಗರ್ಭಗುಡಿಯಲ್ಲಿ ಕುಳಿತಂತ ದೇವರ ಆಶೀರ್ವಾದ ನಮಗೆ ಸಿಗ್ತದೆ. ಈಗೇನು ಮಾಡ್ತಾರೆ, ತಂದೆ ತಾಯಿಯನ್ನು ಯಾವಾಗ ನಾವು ಪ್ರೀತಿ ಮಾಡಬೇಕು, ಯಾವಾಗ ಅವ್ರಿಗೆ ಪ್ರೀತಿ ತೋರಿಸ್ಬೇಕು, ಅವ್ರ ಜೀವನದಲ್ಲಿರುವಾಗ ನಾವು ಪ್ರೀತಿ ತೋರಿಸ್ಬೇಕು. ನಮ್ಮ ಆಚಾರ ವಿಚಾರಗಳು ಹೇಗಿದೆ, ತಂದೆ ತಾಯಿ ಸತ್ತ ದಿವಸ ಅವರ ಕೂಗು ನೋಡಬೇಕು. ಓ ದೇವರೇ, ಅಮ್ಮೇರು ಆ ತೀರ್ಧన్నారు, ಅಮ್ಮೇರು ಈ ತೀರ್ಧన్నారు, ಅಪ್ಪ ಈ ತೀರ್ಧన్నారు. ಯಾವಾಗ ಸತ್ತ ದಿವಸ ಅವರು ಬೆಡ್ಡಲ್ಲಿ ಮಲಗುವಾಗ ಅವರ ಎಂತ ಸೈಪ್ಯನು ಮಾಡಿದ್ರೆ ಅಂದರೆ ಏಪ ಸೈಪ್ಯ ಕಾಯುವಂಥ ಪರಿಸ್ಥಿತಿ ಉದಾಹರಣೆಗಳು ಬೇಕಾದಷ್ಟಿದೆ. ನಾನು ಒಂದನ್ನು ಕೊಡಲಿಕ್ಕೆ ಹೋಗೋದಿಲ್ಲ, ಬೇಕಾದಷ್ಟು ಉದಾಹರಣೆಗಳಿದೆ. ಯಾವಾಗಲೂ ಪ್ರೀತಿ ಮಾಡೋದಿದ್ರೆ ಯು ಹ್ಯಾವ್ ಟು ಲವ್ ದಮ್ ವೆನ್ ದೇ ಆರ್ ಅಲೈವ್ ಅಂತ ಹೇಳ್ತಾರೆ. ಅವರು ಜೀವನದಲ್ಲಿರುವಾಗ ನಾವು ಪ್ರೀತಿ ಮಾಡುವಂಥದ್ದು ಆಗಬೇಕು. ಸತ್ತ ದಿವಸ ರಾತ್ರಿ ಒಂದು ನೈಟಿ ಹೊಡೆದು ಆಮೇಲೆ ಸೈತಾರೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಜೀವನದಲ್ಲಿರುವಾಗ ಪ್ರೀತಿ ಮಾಡುವಂಥದ್ದನ್ನು ಆಗಬೇಕು. ಧರ್ಮದ ಬಗ್ಗೆ ಹೇಳುವುದಿದ್ರೆ, ಧರ್ಮ ಅಂದರೆ ಏನು? ನನ್ನಂಥ ರಾಜಕಾರಣಿಗಳ ಹತ್ರ ಕೇಳಿದರೆ, ನಾನು ಈಗ 1 ವರ್ಷ ಆಗಿದ್ದು ಮಾತ್ರ ಹೆಚ್ಚಿನ ಫುಲ್ ರಾಜಕಾರಣಿಯಾಗಿ. ರಾಜಕಾರಣಿಗಳ ಹತ್ರ ಹೇಳಿದ್ರೆ ಯಾಕೆ ಪಕ್ಷದ ಚಿಹ್ನೆಗಳನ್ನೆಲ್ಲ ಕೊಡ್ತೇವೆ ನಾವು, ಆ ಪಕ್ಷ ಈ ಪಕ್ಷ ಅಂತ ಹೇಳಿದ್ರೆ. ನನ್ನ ಪ್ರಕಾರ ನಿಜವಾದ ಧರ್ಮ ಅಂತ ಹೇಳಿದ್ರೆ, ಸಮಾಜದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಹೊಡೆಸುವಂಥ ಕೆಲಸ ಯಾರು ಮಾಡ್ತಾರೆ ಅದು ನಿಜವಾದ ಧರ್ಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ನಮ್ಮ ಮಕ್ಕಳಿಗೆ ದೇವರು ಏನಾದ್ರು ಕೇಳ್ತಾರೆ, ನಾವು ಇಷ್ಟೊಂದು ದೇವರ ಆರಾಧನೆಗಳನ್ನು ಮಾಡ್ತೀವಿ. ನಾನೊಂದು 150-200 ಗಣಪತಿ ಗಣೇಶೋತ್ಸವಕ್ಕೆ ಮೊನ್ನೆಯಿಂದ ಹೋಗಿದ್ದೀನಿ. ಆದರೆ ನಮ್ಮ ಆಚಾರ ವಿಚಾರಗಳನ್ನು ಬರೀ ದೇವರು ಯಾರನ್ನು ಕೇಳುವುದಿಲ್ಲ ನಮ್ಮ ಹತ್ರ. ದೇವರು ಏನು ಬೇಡ, ದೇವರು ಏನಾದರೂ ತಗೊಳ್ತಾ ಇದ್ರೆ ಯಾರು ಕೂಡ ದೇವರ ಹತ್ರ ಹೋಗ್ತಾ ಇರಲಿಲ್ಲ. ದೇವರು ಏನಾದರೂ ತಗೊಳ್ತಾರೆ, ನಾವು ಫಲ ಪುಷ್ಪ ಪ್ರಸಾದ ಏನಿದ್ರು ಕೂಡ ಬಟ್ ಒಂದು ಸಿಪ್ಪೆಯನ್ನು ತುಳಿದರೆ ವಾಪಸ್ ನಮಗೆ ಅದನ್ನು ಕೊಡುವಂತ ಕೆಲಸ ಮಾಡ್ತಾರೆ. ದೇವರು ಯಾವಾಗಲೂ ನಾವು ಕೊಟ್ಟದನ್ನು ಒಂದು ಸ್ವಲ್ಪ ಸೇರಿಸೇ ಕೊಡ್ತಾರೆ. ಭಟ್ರಿಗೆ ನಾವು ಅಲ್ಲಿ ದೇವರಿಗೆ ಪುಷ್ಪವನ್ನು ಇಟ್ಟರೆ ಅದಕ್ಕೆ ಸ್ವಲ್ಪ ಸೇರಿಸಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಹೊರತು ಅದನ್ನು ಕಡಿಮೆ ಮಾಡಿ ಕೊಡುವಂಥದ್ದಿಲ್ಲ. ನಾವು ಮಹಿಳೆಯರು ಏನಾದರೂ ಒಂದು ಬಂಗಾರ ಎಲ್ಲ ತಗೊಂಡು ಬಂದರೆ, ನನ್ನ ಹೆಂಡತಿ ಸೇರಿ ನಾನು ಹೇಳೋದು ಏನು ಮಾಡ್ತಾರೆ, ಬಂಗಾರ ಎಲ್ಲ ತಗೊಂಡು ಬಂದು ಚಂದ ಮಾಡಿ ತಂದು ಫಸ್ಟಿಗೆ ಇಡುವುದು ಯಾರಿಗೆ? ದೇವರಿಗೆ ತಂದು ಇಡುದು. ದೇವರೇ, ಈ ಸಲ 50 ಗ್ರಾಮ ನನ್ನ ಗಂಡ ತೆಗೆದುಕೊಂಡಿದ್ದಾರೆ, ಬರುವ ವರ್ಷ ಅವ್ರಿಗೆ 75 ಗ್ರಾಮ್ ತೆಗೆದುಕೊಳ್ಳಲಿಕ್ಕೆ ಮನಸ್ಸು ಕೊಡಪ್ಪ ದೇವರೇ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟುಬಿಡೋದು. ಎಲ್ಲಾದ್ರೂ ದೇವರದ ಇದರಲ್ಲಿ 50 ಗ್ರಾಮ್ ಅಲ್ಲಿ 25 ಗ್ರಾಮ್ ಒಳಗೆ ಇಡ್ತಾ ಇದ್ರೆ ಯಾರು ಕೂಡ ದೇವರಿಗೆ ಬಂಗಾರ ಮಾತ್ರ ಇಡ್ತಿದ್ರು. ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ದೇವರಿಗೆ ಏನು ಬೇಕಂತ ಇಲ್ಲ, ದೇವರು ನಾವೇನಾದ್ರೂ ಕೊಟ್ರೆ ಅದನ್ನು ವಾಪಸ್ ಕೊಡ್ತಾರಂತೆ. ನಾವು ಯಾವ ರೀತಿ ದೇವರ ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಒಂದಲ್ಲ ಒಂದು ದಿವಸ ದೇವರು ಕಾಯ್ತಾ ಇರ್ತಾರಂತೆ. ಅವನು ನನಗೆ ಪೂಜೆ ಮಾಡಿದ್ದಾನೆ, ಆ ಪೂಜೆ ಮಾಡುವ ಋಣವನ್ನು ನಾನು ತೀರಿಸಬೇಕು, ಅದಕ್ಕಾಗಿ ದೇವರು ಕಾಯ್ತಾ ಇರ್ತಾರಂತೆ. ನಾವು ಯಾವಾಗಲೂ ಬಂದು ಹೇಳ್ತೇವೆ, ಅಯ್ಯೋ ಮಾರ್ರೆ ಇವತ್ತು ಆಕ್ಸಿಡೆಂಟ್ ಆದ ಸೈಟಿದ್ರು, ಮರ ಬಡ್ದು ಮಾರ್ರೆ, ಜೋಕುಳ್ದಾನ ಬದುಕಿದು ಬಂತು. ಇದೆಲ್ಲ ಯಾವಾಗ ಆಗುದು ಅಂತ ಹೇಳಿದ್ರೆ, ನಾವು ಮಾಡಿದ ಪೂಜೆಯ ಫಲವನ್ನು ದೇವರು ನಮಗೆ ಸೇರಿಸಿಕೊಡುವಂಥದ್ದು. ಆ ರೀತಿ ನಮಗೆ ಪೂಜೆ ಮಾಡಬೇಕಾಗ್ತದೆ. ಪೂಜೆ ಯಾಕೆ ಮಾಡಬೇಕು? ಪೂಜೆ ಒಮ್ಮೆಲೆ ಒಂದು ದಿವಸ ಒಂದು ದೊಡ್ಡ ಚಂದ್ರಿಕೆ ಹೋಮ ಮಾಡಿಬಿಟ್ಟು ವರ್ಷ ಪೂರ್ತಿ ಬದುಕಬಹುದಲ್ಲ. ಪೂಜೆ ಮಾಡೋ ಅವಶ್ಯಕತೆಯೇ ಇಲ್ಲಲ್ಲ ನಮಗೆ. ಪೂಜೆ ಯಾಕೆ ಮಾಡಬೇಕಂತ ಹೇಳಿದ್ರೆ, ನಾವು ಅವಾಗ ಪೂಜೆ ಮಾಡ್ತಾ ಇರ್ಬೇಕು ದೇವ್ರದ್ದು. ಯಾಕೆಂತ ಹೇಳಿದ್ರೆ, ಮನೆಯಲ್ಲಿ ನಾವು ದೀಪ ಇಡ್ತೇವೆ ಬೆಳಿಗ್ಗೆ. ಎಷ್ಟು ಜನ ದೀಪ ಇಡ್ತಾರೆ ಗೊತ್ತಿಲ್ಲ, ನಾನು ಇಡ್ತೇನೆ. ದೀಪ ಇಡುವಾಗ ಹೆಚ್ಚಿನವರೆಲ್ಲ ಇಡ್ತಾರೆ, ತಾಯಿಯಂದಿರೆಲ್ಲ ಇಡ್ತಾರೆ ಮನೆಯಲ್ಲಿ. ದೀಪ ಇಡುವಾಗ ನಾವೇನಾಗ್ತದೆ, ಆ ಮನೆಯಲ್ಲಿ ಒಂದು ಪ್ರಜ್ವಲತೆ ಬರ್ತದೆ. ಆನಂತರ ನೀವು ಸಾಯಂಕಾಲ ಹೋಗುವ ದೀಪ ಏನಾಗ್ತದೆ, ಸ್ವಲ್ಪ ಮಸಿ ಎಲ್ಲ ಬಂದುಬಿಟ್ಟು ಡಲ್ ಆಗ್ತದೆ. ಪುನಃ ಬೆಳಿಗ್ಗೆ ಮರು ದೀಪ ಇಟ್ಟರೆ ಏನಾಗ್ತದೆ, ಪುನಃ ಪ್ರಜ್ವಲತೆ ಮನೆಗೆ ಬರ್ತದೆ. ಅದಕ್ಕೆ ನಾವು ಪೂಜೆ ಮಾಡುವಾಗಲೂ ದಿವಸಾಲು ಪೂಜೆ ಮಾಡ್ತಾ ಇದ್ದರೆ ನಮ್ಮ ಭವಿಷ್ಯದಲ್ಲಿ, ನಮ್ಮ ಜೀವನದಲ್ಲಿ ಪ್ರಜ್ವಲತೆ ಬರುವಂಥದ್ದನ್ನು ಆಗ್ತದೆ. ಒಬ್ಬರು ಹಿರಿಯರು ಹೇಳ್ತಾರೆ, ಪ್ರಯತ್ನಗಳು ಯಾವತ್ತಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಕೇಳ್ಕೊಳ್ಳಿ, ಪ್ರಯತ್ನ ನೀವು ಎಷ್ಟು ಮಾಡಿದ್ರು ನಾವು ತಪ್ಪಬಹುದು, ಆದರೆ ಪ್ರಾರ್ಥನೆ ಯಾವಾಗಲೂ ತಪ್ಪಲಿಕ್ಕಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ. ಪ್ರಾರ್ಥನೆ ಮಾಡಿದಕ್ಕೆ ಯಾವಾಗಲೂ ದೇವರು ನಮಗೆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ವಿಚಾರ ನಮ್ಮದಲ್ಲಿದೆ. ನಮ್ಮ ಮಕ್ಕಳಿಗೆ ನಗರದಲ್ಲಿ ಅದರಲ್ಲೂ ಹೇಳುವಂಥದ್ದು, ನಮ್ಮ ಪಕ್ಕದ ಗ್ರಾಮೀಣ ಪ್ರದೇಶದಲ್ಲಿ ನಾವು ಚಿಕ್ಕದಿರುವಾಗ ನಮಗೆ 5 ಭಜನೆ ಮಾಡೋದಿದ್ದರೆ, ತಂದೆ ತಾಯಿ ಊಟ ಹಾಕಬೇಕಿದ್ರೆ 5 ಭಜನೆ ಆದರೂ ಮಾಡಬೇಕಿತ್ತು. ಒಂದು ಗಣಪತಿಗೆ ಶುರು ಮಾಡಿ ಮಂಗಳಾರತಿ ಆದರೆ ಮಾತ್ರ ನಮಗೆ ಊಟ ಸಿಗುವಂಥದ್ದು, ಇಲ್ಲಾಂದ್ರೆ ಊಟ ಇಲ್ಲ. ಅದು ಕಣ್ಣು ಮುಚ್ಚಿಯ ನಿದ್ರೆ ಮಾಡಿಯ ಏನಾದರೂ ಗಣಪತಿಯಿಂದ ಶುರು ಮಾಡಿ ಮಂಗಳಾರತಿ ಆದರೆ ನಮಗೆ ಊಟ ಸಿಗ್ತಿತ್ತು. ಈಗ ನಗರ ಪ್ರದೇಶದಲ್ಲೂ ಇಲ್ಲ ಅಂತ ಹೇಳೋದಿಲ್ಲ, ಕೆಲವು ಮನೆಗಳಲ್ಲಿ ಭಜನೆ ಕೇಳ್ತದೆ. ಆದರೆ ನಮ್ಮ ಮಕ್ಕಳಿಗೆ ನಾವು ಅದರಲ್ಲಿ
ಹೇಳಿಕೊಡುವುದರಲ್ಲಿ ಹಿಂದೆ ಬಿದ್ದಿದ್ದೇವೆ. ನೋಡಿ, ಗ್ರಾಮೀಣ ಪ್ರದೇಶದ ಮಕ್ಕಳು ಆಟೋಟ ಸ್ಪರ್ಧೆಯಲ್ಲಿ ಹುಷಾರಿದ್ದಾರೆ, ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇರಬಹುದು, ಸಂಸಾರ ಜೀವನ ನಡೆಸುವುದರಲ್ಲಿ ಜನರ ಜೊತೆ ಬೆರೆಯುವುದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಮುಂದೆ ಇದ್ದಾರೆ. ನಗರ ಪ್ರದೇಶದ ಮಕ್ಕಳು ಆಗಿಲ್ಲ. ನಗರ ಪ್ರದೇಶದ ಮಕ್ಕಳಿಗೆ ತೊಂದರೆ ಏನಂತ ಹೇಳಿದ್ರೆ, ಅವರು ಕಲಿಯೋದ್ರಲ್ಲಿ ಅವರಿಗೆ ಟ್ಯೂಷನ್ ಇಡೀ ದಿವಸ, ಆನಂತರ ಅವರು ರೂಮಿನಲ್ಲಿ ಕೂತ್ಕೊಂಡು ವಾಟ್ಸಪ್ ಅದು ಇದರಲ್ಲೆಲ್ಲ ಹುಷಾರಿರ್ತಾರೆ, ಕಲಿಕೆಯಲ್ಲಿ ಹುಷಾರಿರ್ತಾರೆ, ಉದ್ಯೋಗ ಗಿಟ್ಟಿಸ್ಕೊಳ್ತಾರೆ. ಸಂಸಾರ ಜೀವನದಲ್ಲಿ ಅವರು ನಡೆಸುವುದು ಹೇಗೆ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಯಾಕಂತ ಹೇಳಿದ್ರೆ, ಇಂತಹ ಸಮಾರಂಭಗಳಲ್ಲಿ ಅವರನ್ನು ಕರ್ಕೊಂಡು ಹೋಗೋದ್ರಲ್ಲಿ ತಂದೆ ತಾಯಿ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಅವರಿಗೆ ಸಂಸಾರದ ಜೀವನ ಗೊತ್ತಿಲ್ಲ. 100 ಜನ ಮದುವೆ ಆದರೆ 15% ರೇಷಿಯೋ ಡೈವರ್ಸ್, 15% ಜನ ಡೈವರ್ಸ್ ಆಗ್ತದೆ. ಯಾಕೆ ಆಗ್ತದೆ? ನೀವು ಅವ್ರ ಹತ್ರ ಕೇಳಿ, ಸಿಲ್ಲಿ ಮ್ಯಾಟರ್ಸ್. ನನ್ನ ತಂದೆ ಕಿರಿಕಿರಿ ಮಾಡ್ತಾರೆ, ಮಾವ ಕಿರಿಕಿರಿ ಮಾಡ್ತಾರೆ, ಮನೆಯಲ್ಲಿ ನನ್ನ ಗಂಡ ಸರಿಯಾದ ಟೈಮ್ಗೆ ಬರುವುದಿಲ್ಲ, ಅವರ ವಿಚಾರಗಳನ್ನು ತಿಳ್ಕೊಂಡ್ರೆ ಇಟ್ ಈಸ್ ವೆರಿ ಈಗೋ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ಅವರಿಗೆ ಸಂಸಾರ ಜೀವನ ಗೊತ್ತಿರುವುದಿಲ್ಲ. ಅವ್ರಿಗೆ ಗೊತ್ತಿರುವಂಥದ್ದು ಓದು ಮತ್ತು ಉದ್ಯೋಗ ಎರಡು ಸಿಗ್ತಾರೆ. ಆದ್ರಿಂದ ಅವರಿಗೆ ಈ ಸಂಸಾರ ಜೀವನಗಳು ಸಿಗಬೇಕಾದ್ರೆ ಇಂತಹ ಸಮಾಜದೊಟ್ಟಿಗೆ ಬೆರೆಯುವಂಥ ಕೆಲಸಗಳು ಆಗಬೇಕು. ನನ್ನೊಬ್ಬರು ಆತ್ಮೀಯ ಉದ್ಯಮಿ, 2 ನಿಮಿಷ ಅಲ್ಲಿ ಮುಗಿಸ್ತೀನಿ ಅಧ್ಯಕ್ಷರೇ, ಗೊತ್ತಾಗಲ್ಲ, 2 ನಿಮಿಷ ಮುಗಿಸಿ. ನನ್ನ ಒಬ್ಬರು ಆತ್ಮೀಯ ಉದ್ಯಮಿ ಒಬ್ಬರು ಇದ್ರು. ಅವ್ರು ಹೇಳ್ತಾರೆ, ಏನು ಭಾರಿ ದುಡ್ಡು ಮತ್ತೆ ಅಶೋಕ ರೈಟ್ಲೆ ಎಲ್ಲ ರದ್ದು ಜೋಕುಳು ಮಾಡಿದೆ ಸಾಲ ಕುರಿತೇನೆ ಇದ್ದಾನೆ ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು, ಈ ಜಾಕ್ಲಿಯನ್ನ ಈತ ಪೂರ ಭಂಗ ಮಾಡ್ತದೆ, 20 ವರ್ಷ ಬೆಂದೆ ಮಾಡಿದೆ, ಈತ ದುಡ್ಡು ಮಾಡ್ತೆ ಎಲ್ಲ ರಟ್ಟು ಜೋಕುಳಿಗಳು ದಾವಾಲ ಬಿಡ್ತು. ಅವ್ರಿಗೆ ಏನು ಬೇಡ, ಅವ್ರು ಏನು ಕೇಳಿದ್ರು ಅವ್ರಿಗೆ ಏನು ಅದರಲ್ಲಿ ಆಸೆ